ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ತಮ್ನೇಲ್ ನೋಡಿಯೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ವಿತ್ ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಯಾರದೇ ಪೇಷಂಟ್ ನೇಮ್ ಮೆನ್ಷನ್ ಮಾಡಿರ್ತಲ್ಲ, ಇದು ಕೆಲವು ನನ್ನ ಫ್ರೆಂಡ್ಸ್ದು ರಿಪೋರ್ಟ್ಸ್ ತೊಗೊಂಡು ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು. ಆ್ಯಂಡ್ ನಾನು ಯಾವುದೇ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾಯಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಈ ಬೇಬಿದು ಇದು ಫಸ್ಟ್ ಎಕ್ಸಾಂಪಲ್ 1, ಇದು ಜಸ್ಟ್ ಎಕ್ಸಾಂಪಲ್ 1 ಅಂತಲೇ ಬರ್ಕೊಳ್ಳೋಣ. ಇದು ಬೇಬಿ ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿತ್ತು ಸ್ಕ್ಯಾನ್ ಮಾಡಬೇಕಾದ್ರೆ. ಆ್ಯಂಡ್ ಪ್ಲಾಸೆಂಟಾ ಬಂದು ಫ್ರೆಂಡ್ಸ್ ಆಂಟೀರಿಯರ್ ಹೈ ಇತ್ತು. ಆ್ಯಂಡ್ ಲೈಕರ್ ನೋಡಿ ಫ್ಲೂಯಿಡ್ ಅಂದರೆ ಮಗು ಸುತ್ತ ನೀರಿರ್ತಲ್ಲ ಅದು 20.5 ಇದೆ. ಆ್ಯಂಡ್ ಈ ಬೇಬಿ ಹಾರ್ಟ್ ರೇಟ್ ಬಂದು 142 ಬೈಟ್ ಪರ್ ಮಿನಿಟ್ ಇದೆ. ನೋಡಿ ಎಕ್ಸಾಂಪಲ್ 1, ಈ ಬೇಬಿದ ಪ್ಲಾಸೆಂಟಾ ಬಂದು ಆಂಟೀರಿಯರ್ ಹೈ ಇದೆ, ಓಕೆನಾ. ಆ್ಯಂಡ್ FHR 142 ಇದೆ. ಇದು FHR ಬಂದು ಯಾವ ಥರ ಅಂದರೆ ಸ್ಕ್ಯಾನ್ ಮಾಡಬೇಕಾದ್ರೆ ಯಾವ್ದು FHR ಇರುತ್ತೋ ಅದನ್ನೇ ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಪ್ಲಾಸೆಂಟಾ ಆಂಟೀರಿಯರ್ ಹೈ ಇದೆ. ಆ್ಯಂಡ್ ಈ ಬೇಬಿ ಯಾವುದು ಅಂತ ಹೇಳಿದ್ರೆ ಇದು ಆಂಟೀರಿಯರ್ ಹೈ ಇದೆ ಅಲ್ಲ, 142 ಬೈಟ್ ಪರ್ ಮಿನಿಟ್, FHR ಕೂಡ ಇದೆ ಅಲ್ಲ, ಈ ಬೇಬಿ ಮೇಲ್ ಬೇಬಿ ಫ್ರೆಂಡ್ಸ್. ಇದು ಎಕ್ಸಾಂಪಲ್ 1, ಓಕೆನಾ. ಈ ಬೇಬಿ ಬಂದು ಮೇಲ್ ಬೇಬಿ ಆಗಿತ್ತು. ಇದೆಲ್ಲ ಬಾರ್ನ್ ವಿತ್ ಪ್ರೂಫ್ ನಾನು ತೋರಿಸ್ತಾ ಇರೋದು ವಿತ್ ಎಕ್ಸಾಂಪಲ್. ಈ ಬೇಬಿ ವೆಯ್ಟ್ 2.7 kg ಇತ್ತು. ಅಂದರೆ ಸ್ಕ್ಯಾನ್ ಮಾಡಬೇಕಾದ್ರೆ ಬಾರ್ನ್ ಆಗಬೇಕಾದ್ರೆ 3.2 ಸಮಥಿಂಗ್ ಇತ್ತು. ಗೊತ್ತಾಯ್ತಲ್ಲ ಎಕ್ಸಾಂಪಲ್ 1 ಇದು. ನಾನೀಗ ಎಕ್ಸಾಂಪಲ್ 2 ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಬೇಬಿ ಏನಂದರೆ ಇದು ಟ್ವಿನ್ ಬೇಬಿ ಇದು, ಓಕೆನಾ. ಟ್ವಿನ್ ಬೇಬೀಸ್ ಇದು. ನಾನು 2 ಫೀಟ್ ಟ್ವಿನ್ 1 ಆ್ಯಂಡ್ ಟ್ವಿನ್ 2 ಎರಡು ಕನ್ಸಿಡರ್ ಮಾಡಿ ಎಕ್ಸಾಂಪಲ್ 2 ಅಂತಲೇ ತೊಗೊಂಡಿದ್ದೀನಿ. ನೋಡಿ, ಟ್ವಿನ್ ಎ ಬೇಬಿ ಪ್ರೆಸೆಂಟೇಷನ್ ಬಂದು ಬ್ರೀಚ್ ಇತ್ತು. ಆ್ಯಂಡ್ ಇದು ಟ್ವಿನ್ ಬಿ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಇತ್ತು. ಸೆಫಾಲಿಕ್ ಅಂದರೆ ಬೇಬಿ ಕೆಳಗಡೆ ಇತ್ತು ತಲೆ, ಆ್ಯಂಡ್ ಟ್ವಿನ್ ಎದು ತಲೆ ಮೇಲ್ಗಡೆ ಈ ಥರ ಇತ್ತು ಫ್ರೆಂಡ್ಸ್, ಓಕೆನಾ. ಟ್ವಿನ್ ಎ ಬ್ರೀಚ್ ಪ್ರೆಸೆಂಟೇಷನಲ್ಲಿತ್ತು. ಟ್ವಿನ್ ಬಿ ಬಂದು ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿತ್ತು. ನೆಕ್ಸ್ಟು ಪ್ಲಾಸೆಂಟಾಗಿ ಬರೋದಾದರೆ ಟ್ವಿನ್ ಎದು ಆಂಟೀರಿಯರ್ ಪ್ಲಾಸೆಂಟಾ ಇತ್ತು ಫ್ರೆಂಡ್ಸ್, ಆಂಟೀರಿಯರ್ ಹೈ. ಆ್ಯಂಡ್ ಟ್ವಿನ್ ಬಿ ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಹೈ ಇತ್ತು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಟ್ವಿನ್ ಎ ಲಿಕ್ವಿಡ್ ಫ್ಲೂಯಿಡ್ ಏನಿತ್ತು 5.2 ಇತ್ತು, ಸಿಂಗಲ್ ಲಾರ್ಜೆಸ್ಟ್ ಪಾಕೆಟ್. ಆ್ಯಂಡ್ ಟ್ವಿನ್ ಬಿದು 6 ಇತ್ತು ಫ್ರೆಂಡ್ಸ್. ಆ್ಯಂಡ್ ಟ್ವಿನ್ ಎ ಹಾರ್ಟ್ ರೇಟ್ ನೋಡೋದಾದರೆ 139 ಬೈಟ್ ಪರ್ ಮಿನಿಟ್ ಇತ್ತು. ಆ್ಯಂಡ್ ಟ್ವಿನ್ ಬಿದಾದರೆ 124 ಬೈಟ್ ಪರ್ ಮಿನಿಟ್ ಇತ್ತು ಫ್ರೆಂಡ್ಸ್, FHR, ಓಕೆನಾ. ಆ್ಯಂಡ್ ಟ್ವಿನ್ ಎ ಬೇಬಿದು ವೆಯ್ಟ್ ಬಂದು 1.7 kg ಇತ್ತು. ಅಂದರೆ ಇದು ಸ್ಕ್ಯಾನ್ ಮಾಡಬೇಕಾದ್ರೆ ನಾನು 2 ಬೇಬಿದೂ ಎಕ್ಸಾಂಪಲ್ 2 ಅಂತಲೇ ತೋರಿಸ್ತಾ ಇದ್ದೀನಿ. ಅಂದರೆ 1.7 kg ಇತ್ತು ಟ್ವಿನ್ ಎ. ಆ್ಯಂಡ್ ಟ್ವಿನ್ ಬಿ ಬಂದು 1.1 kg ಇತ್ತು, ಅಂದರೆ ಸ್ಕ್ಯಾನ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಓಕೆನಾ. ನೋಡಿ, ಟ್ವಿನ್ ಎ ಆಂಟೀರಿಯರ್, ಟ್ವಿನ್ ಬಿ ಪೋಸ್ಟೀರಿಯರ್ ಪ್ಲಾಸೆಂಟಾ. ಆ್ಯಂಡ್ FHR 139, ಇದು 124. ಆ್ಯಂಡ್ ಟ್ವಿನ್ ಎ ಬೇಬಿ ಬಂದು ಫೀಮೇಲ್ ಬೇಬಿ ಆಗಿತ್ತು, ಓಕೆನಾ. ಟ್ವಿನ್ ಎ ಬೇಬಿ ಫೀಮೇಲ್ ಬೇಬಿ ಆಗಿತ್ತು. ಆ್ಯಂಡ್ ಟ್ವಿನ್ ಬಿ ಬಂದು ಮೇಲ್ ಬೇಬಿ ಆಗಿತ್ತು. ಮೇಲ್ ಬೇಬಿದು ಪೋಸ್ಟೀರಿಯರ್ ಪ್ಲಾಸೆಂಟಾ ಆಗಿತ್ತು. ಆ್ಯಂಡ್ ಟ್ವಿನ್ ಎದು ಆಂಟೀರಿಯರ್ ಪ್ಲಾಸೆಂಟಾ ಆಗಿತ್ತು. ಟ್ವಿನ್ ಎ ಫೀಮೇಲ್ ಆ್ಯಂಡ್ ಟ್ವಿನ್ ಬೀಸ್ ಮೇಲ್ ಬೇಬಿ ಆಗಿತ್ತು, ಓಕೆನಾ. ಆ್ಯಂಡ್ ನೋಡಿ, ಈಗ ನಾನು ಎಕ್ಸಾಂಪಲ್ 3 ತೋರಿಸ್ತಾ ಇದ್ದೀನಿ. 3 ಲೈವ್ ರಿಪೋರ್ಟ್ಸ್ ಇದು. ಈ ಬೇಬಿದು ಫ್ರೆಂಡ್ಸ್ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಪ್ರೆಸೆಂಟೇಷನ್ ಇತ್ತು. ಆ್ಯಂಡ್ ಪ್ಲಾಸೆಂಟಾ ಬಂದು ಆಂಟೀರಿಯರ್ ಹೈ ಇತ್ತು, ಓಕೆನಾ. ಆ್ಯಂಡ್ ಫ್ಲೂಯಿಡ್ ಅಂದರೆ ಮಗು ಸುತ್ತ ನೀರಿರುತ್ತಲ್ಲ ಅದು ಒಂದು 13.7 ಇತ್ತು, ನಾರ್ಮಲ್ ಆಗಿತ್ತು ಅದು ಕೂಡ. ಆ್ಯಂಡ್ ಫೀಟಲ್ ಹಾರ್ಟ್ ರೇಟ್ ಬಂದು 133 ಬೈಟ್ ಪರ್ ಮಿನಿಟ್ ಇತ್ತು ಫ್ರೆಂಡ್ಸ್. FHR ಸ್ಕ್ಯಾನ್ ಮಾಡಬೇಕಾದ್ರೆ ಎಷ್ಟಿತ್ತು? 133 ಬೈಟ್ ಪರ್ ಮಿನಿಟ್. ಇದ್ರದ್ದು ಪ್ಲಾಸೆಂಟಾ ಬಂದು ಆಂಟೀರಿಯರ್ ಹೈ ಇತ್ತು.
ಇದು ಎಕ್ಸಾಂಪಲ್ 3. ಓಕೆನಾ. ಆ್ಯಂಟೀರಿಯರ್ ಹೈ ಪ್ಲಾಸೆಂಟಾ ಆ್ಯಂಡ್ ಇದ್ರ ವೆಯ್ಟ್ ಬಂದು ಫ್ರೆಂಡ್ಸ್ 1.9 kg ಇದು ಸ್ಕ್ಯಾನ್ ಮಾಡಬೇಕಾದ್ರೆ. ಇದು ಆ್ಯಂಟೀರಿಯರ್ ಪ್ಲಾಸೆಂಟಾ ಇತ್ತು ಆ್ಯಂಡ್ ಇದೇನಾಗಿತ್ತು, ಫೀಮೇಲ್ ಬೇಬಿ ಆಗಿತ್ತು ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್ 4. ಈ ಬೇಬಿ ಪ್ರೆಸೆಂಟೇಷನ್ ಕೂಡ ಸೆಫಾಲಿಕ್ ಇತ್ತು, ಪ್ಲಾಸೆಂಟಾ ಪೋಸ್ಟೀರಿಯರ್ ಹೈನೇ ಇತ್ತು ಆ್ಯಂಡ್ ಫ್ಲೂಯಿಡ್ ಫ್ರೆಂಡ್ಸ್ ವಾಟರ್, ಮಗು ಸುತ್ತ ನೀರಿರುತ್ತಲ್ಲ ಅದು ನಾರ್ಮಲ್ ಇತ್ತು, 12.8 ಇತ್ತು ಆ್ಯಂಡ್ ಫೀಟಲ್ ಹಾರ್ಟ್ ರೇಟ್ ಕೂಡ 147 ಬೈಟ್ ಪರ್ ಮಿನಿಟ್ ಇತ್ತು ಆ್ಯಂಡ್ ಈ ಬೇಬಿ ವೆಯ್ಟ್ ಬಂದು 2.8 kg ಇತ್ತು ಫ್ರೆಂಡ್ಸ್. ಎಕ್ಸಾಂಪಲ್ 4 ಇದು. FHR 147 ಇತ್ತು ಆ್ಯಂಡ್ ಪ್ಲಾಸೆಂಟಾ ಪೋಸ್ಟೀರಿಯರ್ ಹೈ, ಫ್ಲೂಯಿಡ್ ಕೂಡ ನಾರ್ಮಲ್ಲೇ ಇತ್ತು. ಓಕೆನಾ. ನೋಡಿ ವೆಯ್ಟ್ 2.8 kg ಇತ್ತು ಫ್ರೆಂಡ್ಸ್. 2.8 kg ವೆಯ್ಟ್ ಇತ್ತು. ಪೋಸ್ಟೀರಿಯರ್ ಪ್ಲಾಸೆಂಟಾ, ಫ್ಲೂಯಿಡ್ ನಾರ್ಮಲ್ ಇದೆ ಆ್ಯಂಡ್ FHR ಕೂಡ 147 ಇದೆ. ಈ ಬೇಬಿ ಬಂದು ಫ್ರೆಂಡ್ಸ್, ಇದು ಎಕ್ಸಾಂಪಲ್ 4 ತೋರಿಸ್ತಾ ಇರೋದು ನಾನು. ಓಕೆನಾ. ನೋಡಿ 147 ಬೈಟ್ ಪರ್ ಮಿನಿಟ್ FHR, 2.8 kg ಪ್ಲಾಸೆಂಟಾ ಪೋಸ್ಟೀರಿಯರ್ ಹೈ. ಈ ಬೇಬಿ ಬಂದು ಫೀಮೇಲ್ ಬೇಬಿ ಆಗಿತ್ತು ಫ್ರೆಂಡ್ಸ್. ಓಕೆನಾ. ನಾನು 4 ಎಕ್ಸಾಂಪಲ್ ಕೊಟ್ಟು ಯಾವ ಪ್ಲಾಸೆಂಟಾದು ಯಾವ ಫೀಮೇಲ್ ಅಂತ ಯಾವುದ್ಯಾವ ಬೇಬಿ ಅಂತ ಹೇಳಿ ನಾನು ವಿತ್ ಎಕ್ಸಾಂಪಲ್ ತೋರಿಸ್ದೆ. ಅನ್ನಿಸ್ತಿರ್ಬೋದು ಒಂದೊಂದು ಪ್ಲಾಸೆಂಟಾದಲ್ಲಿ ಒಂದೊಂದು ಬೇಬಿ ಇದೆಲ್ಲ ಈ ಥರ ತೋರಿಸ್ತಿದ್ದಾರಲ್ಲ ಇವರು ಅಂತ ಹೇಳಿ. ನಾನು ಮುಂದೆ ವಿತ್ ಎಕ್ಸಾಂಪಲ್ ಆ್ಯಂಡ್ ವಿತ್ ಪ್ರೂಫ್ ತೋರಿಸ್ತೀನಿ ಏನು ಅಂತ ಹೇಳಿ. ನೋಡಿ ನಾನಿಲ್ಲೇ ಆಗಲೇ ತೋರಿಸಿರೋ ಥರನೇ ನಾನು ಎಕ್ಸಾಂಪಲ್ಸ್ ಇಟ್ಕೊಂಡೆ. ನೋಡಿ ಇಲ್ಲಿ ಆ್ಯಂಟೀರಿಯರ್ ಹೈ ಪ್ಲಾಸೆಂಟಾಗಿ ಫೀಮೇಲ್ ಬೇಬಿ ಆಯಿತು, 139 ಬೈಟ್ ಪರ್ ಮಿನಿಟ್ ಹಾರ್ಟ್ ರೇಟ್ ಇತ್ತು ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ 3ಯಲ್ಲೂ ಕೂಡ ಆ್ಯಂಟೀರಿಯರ್ ಹೈ ಪ್ಲಾಸೆಂಟಾನೇ ಇತ್ತು ಆ್ಯಂಡ್ ಯಾರು 133 ಬೈಟ್ ಪರ್ ಮಿನಿಟ್ ಇತ್ತು. ಬಟ್ ಇದು ಫೀಮೇಲ್ ಬೇಬಿ ಆಗಿತ್ತು. ಆಗಲೇ ತೋರಿಸಿದ್ದು ನಾನು ಮೇಲ್ ಬೇಬಿ ಆಗಿತ್ತಲ್ವ. ಸೊ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ ಆ್ಯಂಟೀರಿಯರ್ ಪ್ಲಾಸೆಂಟಾ ಅಂದರೆ ಮೇಲ್ ಬೇಬಿ, ಇಲ್ಲ ಪೋಸ್ಟೀರಿಯರ್ ಪ್ಲಾಸೆಂಟಾ ಇದ್ದರೆ ಫೀಮೇಲ್ ಬೇಬಿ ಈ ಥರ ಇರುತ್ತೆ ಅಂತ ಹೇಳಿ. ಬಟ್ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ, ನೋಡಿ ಯಾವ ಆ್ಯಂಟೀರಿಯರ್ ಕೆಲವೊಂದರಲ್ಲಿ ಫೀಮೇಲ್ ಬೇಬಿ ಇದೆ, ಕೆಲವೊಂದು ಮೇಲ್ ಬೇಬಿ ಇದೆ ಅಲ್ಲ. ಪ್ಲಾಸೆಂಟಾ ಅಂದರೆ ಏನು ಅಂತ ನಾನು ಮೊದಲು ನಿಮಗೆ ತೋರಿಸ್ತೀನಿ. ವಾಟ್ ಇಸ್ ಪ್ಲಾಸೆಂಟಾ? ಪ್ಲಾಸೆಂಟಾ ಅನ್ನೋದು ಒಂದು ಆರ್ಗನ್ ಅದು. ಓಕೆನಾ. ಅದು ಬೇಬಿ ಓಂಬಲ್ಲಿ ಇರುತ್ತೆ, ಎಲ್ಲಿ ಬೇಬಿ ಇದಾಗುತ್ತಲ್ಲ ಅಲ್ಲಿರುತ್ತೆ. ಅದು ಅಂಬಲಿಕಲ್ ಕಾರ್ಡ್ ಮುಖಾಂತರ ಬೇಬಿಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಪ್ಲಾಸೆಂಟಾ ಇರೋದು. ಓಕೆನಾ. ಅದು ಬೇಬಿ ಬೆಳವಣಿಗೆಗೆ ಮತ್ತು ಫುಡ್ ಸಪ್ಲೈ ಮಾಡೋದಕ್ಕಿದೆಲ್ಲ ಪ್ಲಾಸೆಂಟಾ ಅನ್ನೋದು ಸಪೋರ್ಟ್ ಮಾಡುತ್ತೆ. ಅದೊಂದು ಆರ್ಗನ್ ಅದು. ಸೊ ಇವಾಗ ನೀವು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂದರೆ ಏನು ಅಂತ ಕೇಳ್ಬೋದು, ಇಲ್ಲ ಆ್ಯಂಟೀರಿಯರ್ ಪ್ಲಾಸೆಂಟಾ ಅಂತ ಅಂದರೆ ಏನು ಅಂತಲೂ ಕೇಳ್ಬೋದು. ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂದರೆ ಯೂಟ್ರಸ್ ಇರುತ್ತಲ್ಲ, ಯಾರು ಪ್ರೆಗ್ನೆಂಟ್ ಲೇಡಿ ಇರ್ತಾರೆ ಅವ್ರದ್ದು ಯೂಟ್ರಸ್ ಏನಿದೆ ಆ ಯೂಟ್ರಸ್ ಹಿಂದ್ಗಡೆ ಆ ಆರ್ಗನ್ ಇರುತ್ತೆ, ಪ್ಲಾಸೆಂಟಾ ಅನ್ನೋದು ಇರುತ್ತೆ. ನಿಯರೆಸ್ಟ್ ಸ್ಪೈನ್ ಹತ್ರ ಇರುತ್ತೆ, ಅಂದರೆ ಯೂಟ್ರಸ್ಸಿಂದ ಹಿಂದ್ಗಡೆ ಅದಿರುತ್ತೆ. ಅದಕ್ಕೆ ನಾವು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂತ ಹೇಳ್ತಾರೆ. ಗರ್ಭಕೋಶದ ಹಿಂದ್ಗಡೆ ಬಂದಿರುತ್ತಲ್ಲ ಆರ್ಗನ್ ಇರುತ್ತಲ್ಲ ಅದನ್ನು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂತಾರೆ. ಆ್ಯಂಡ್ ಆ್ಯಂಟೀರಿಯರ್ ಅಂದರೆ ಅದು ಫ್ರಂಟ್ ಸೈಡಲ್ಲಿರುತ್ತೆ, ಫ್ರಂಟ್ ಸೈಡಿಂದ ಅಟ್ಯಾಚ್ ಆಗಿರುತ್ತೆ ಯೂಟ್ರಸ್ಸಿಗೆ. ಕೆಲವೊಬ್ಬರಿಗೆ ಬ್ಯಾಕ್ ಸೈಡ್ ಇರುತ್ತೆ, ಅದನ್ನು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂತಾರೆ. ಆ್ಯಂಡ್ ಕೆಲವ್ರಿಗೆ ಯೂಟ್ರಸ್ ಫ್ರಂಟ್ ಸೈಡಲ್ಲಿ ಇರುತ್ತಲ್ಲ ಅದನ್ನು ಆ್ಯಂಟೀರಿಯರ್ ಪ್ಲಾಸೆಂಟಾ ಅಂತ ಹೇಳಿ ಕರೀತಾರೆ. ಬಟ್ ನೀವು ಆ್ಯಂಟೀರಿಯರ್ ಪ್ಲಾಸೆಂಟಾ ಇದ್ದರೆ ಬಾಯ್ ಬೇಬಿ, ಪೋಸ್ಟೀರಿಯರ್ ಪ್ಲಾಸೆಂಟಾ ಇದ್ದರೆ ಗರ್ಲ್ ಬೇಬಿ, ಈ ಥರ ಎಲ್ಲ ಎಷ್ಟೊಂದು ವೀಡಿಯೋಸಲ್ಲಿ ನೋಡಿರ್ತೀರ ಆ್ಯಂಡ್ ಅದನ್ನೇ ನಂಬ್ತೀರ. ಅದೆಲ್ಲ ಶುದ್ಧ ಸುಳ್ಳು. ಅದು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಕೆಲವೊಬ್ಬರಿಗೆ ಯೂಟ್ರಸ್ ಹಿಂದ್ಗಡೆ ಇರುತ್ತೆ, ಕೆಲವೊಬ್ಬರಿಗೆ ಯೂಟ್ರಸ್ ಮುಂದ್ಗಡೆ ಆರ್ಗನ್ ಇರುತ್ತೆ ಪ್ಲಾಸೆಂಟಾ ಅನ್ನೋದು ಅಷ್ಟೇ. ನೀವು ಸುಮ್ಮನೆ ಬೇರೆ ವೀಡಿಯೋಸ್ ಎಲ್ಲ ನೋಡಿ ಅದನ್ನೇ ನೀವು ನೆನಪಲ್ಲಿ ಇಟ್ಕೋಬೇಡಿ. ನೋಡಿ ಈ ಬೇಬಿ ಆಗ್ಬೋದು ನನಗೆ ಅಂತೇಳಿ ಎಷ್ಟೊಂದು ಜನ ಪ್ರೆಗ್ನೆನ್ಸಿನಲ್ಲೂ ಸ್ಕ್ಯಾನ್ ಆಗೋಗ್ಲೂ ಪೇಷಂಟ್
ಡಾಕ್ಟರ್ಸ್ನ ಕೇಳ್ತಾ ಇರ್ತೀರ, ಮ್ಯಾಮ್ FHR ಎಷ್ಟಿದೆ ಆ್ಯಂಡ್ ಮ್ಯಾಮ್ ಏನು ಪ್ಲಾಸೆಂಟಾ ಇದೆ ಅಂತೆಲ್ಲ ಯೂಟ್ಯೂಬ್ಸಲ್ಲಿ ನೋಡಿ. ಅದೆಲ್ಲ ಸುಳ್ಳು. ಆ್ಯಂಡ್ ಎಷ್ಟೊಂದು ಜನ ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಮಾಡಿಸ್ತಾ ಇರ್ತೀರ ಅಲ್ವಾ, 1 ಮಂತ್ 2 ಮಂತ್, ಎಷ್ಟೊಂದು ಜನ ಒಂದೊಂದು ವರ್ಷ 2 ಇಯರ್ಸ್ ಈ ಥರ ಆದರೂ ಫಾಲಿಕ್ಯುಲರ್ ಮಾಡಿಸ್ತಾ ಇರ್ತೀರ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿ. ಸೊ ಆವಾಗೆಲ್ಲ ನಿಮಗೆ ಎಷ್ಟು ಬೇಜಾರಿರುತ್ತಲ್ಲ, ಯಾವುದೋ ಒಂದು ಬೇಬಿ ಆಗಲಿ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ. ಪ್ರೆಗ್ನೆನ್ಸಿ ಆಗಿದ ತಕ್ಷಣ ನನ್ನ ಗರ್ಲ್ ಬೇಬಿ ಆಗಬೇಕು, ಬಾಯ್ ಬೇಬಿ ಆಗಬೇಕು, ಇಲ್ಲ ಯಾರೋ ಏನೋ ಅಂತಾರೆ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮಗುನೇ ಇಲ್ಲ ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಗರ್ಲ್ ಆರ್ ಬಾಯ್ ಯಾವುದೋ ಮಗು ಇದೆ ಅಲ್ಲ, ಖುಷಿ ಪಡಬೇಕು. ತುಂಬ ಜನ ಪೇಷಂಟ್ಸ್ಗೆ 3 ಮಂತ್ಸ್ 4 ಮಂತ್ಸಲ್ಲೂ ಕೂಡ ಮಿಸ್ಕ್ಯಾರೇಜ್ ಆಗಿದೆ. ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ, ಅವ್ರು ಎಷ್ಟು ದುಃಖದಲ್ಲಿರ್ತಾರೆ. ಈವನ್ ಫಾಲಿಕ್ಯುಲರ್ಗೋಸ್ಕರ ಎಷ್ಟೋ ವರ್ಷದಿಂದ ಎಷ್ಟೋ ದಿವಸದಿಂದ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆಲ್ಲ ಮಕ್ಕಳೇ ಆಗಿರೋದಿಲ್ಲ ಅಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಯಾವುದೋ ಒಂದು ಬೇಬಿ ಆಗ್ತಿದೆಯಲ್ಲ, ಸೊ ಖುಷಿ ಪಡಿ. ಯಾವುದೋ ವೀಡಿಯೋಸ್ ನೋಡಿ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವೊಂದು ವೀಡಿಯೋಸಲ್ಲಿ ಪೋಸ್ಟೀರಿಯರ್ ಇದ್ದರೆ ಈ ಥರ, ಆ್ಯಂಟೀರಿಯರ್ ಇದ್ದರೆ ಈ ಥರ, FHR ಇಷ್ಟಿದ್ರೆ ಈ ಥರ, ಫ್ಲೂಯಿಡ್ ಈ ಥರ ಇದ್ದರೆ ಇಷ್ಟು, ಈ ಬೇಬಿ, ಇದೆಲ್ಲ ನೀವು ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಇದೆಲ್ಲ ಸುಳ್ಳು ಇದು. ಆ್ಯಂಡ್ ಯಾವುದೇ ವೀಡಿಯೋಸ್ ಕೂಡ ಆ ಥರದ್ದು ನೋಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.